ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಳ ಹೆಸರು ಸುಜಾತ ಅಂತೇಳ್ಬಿಟ್ಟು, ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ. ಊರು ಶಿವಮೊಗ್ಗ ಭಾಗದವಳು. ಕೆಲಸ ಮೆಡಿಕಲ್ ಶಾಪ್ ಇದೆ ಅಂತೇಳಿ ಹೇಳಿರೋದು. ಸಮಸ್ಯೆ ಗಂಡ ಇಲ್ಲ, ಒಂಟಿ ಜೀವನ ಮಾಡ್ತಾಯಿದ್ದೀನಿ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಬೇಕಿರೋದು ಗಡಸಾದ ದಪ್ಪ ಗೂಟ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸ್ಥಳ ಮನೆ ಇದೆ, ಆದರೆ ಮಕ್ಕಳಿಲ್ಲ, ಅಲ್ಲೇ ಕೊಡ್ತೀನಿ ಬಂದರೆ ಸಾಕು ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರುವ ಹ್ಯುಂಡೈ ವೆನ್ಯೂ SX+ ಟರ್ಬೋ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ಇದರ ಜೊತೆಗೇ ಒಬ್ಬಳೇ ಎಷ್ಟು ದಿನ ಬದುಕೋದು, ಪಾರ್ಟ್ನರ್ ಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡ ತೀರ್ಕೊಂಡು 8 ವರ್ಷ ಆಯಿತು ಅಂತೇಳಿ ಹೇಳಿರೋದು. ಎರಡನೇದು, ಅವತ್ತಿಂದ ಇವತ್ತಿನವರೆಗೆ ಬಗ್ಗೆ ಯಾರಿಗೂ ಸಹಿತ ಕೊಟ್ಟಿಲ್ಲ ಅಂತೇಳಿ ಆಣೆ ಮಾಡಿ ಹೇಳ್ಕೊಂಡಿದ್ದಾಳೆ. ಮಕ್ಕಳು ಇಲ್ಲ, ಒಂಟಿ ಜೀವನ ಮಾಡೋದಕ್ಕೆ ಬೇಜಾರಾಗ್ತಾ ಇದೆ. ನಾಲ್ಕನೇದು, ಅದಕ್ಕೆ ಒಬ್ಬ ಪಾರ್ಟ್ನರ್ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಐದನೇದು, ನಾನೇ ದುಡಿದು ಸಾಕುತ್ತೇನೆ, ಇಷ್ಟ ಇದ್ದವರು ಮಾತ್ರ ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಒಬ್ಬಳೇ ಎಷ್ಟು ದಿನ ಅಂತೇಳಿ ಒಂಟಿಯಾಗಿ ಬದುಕೋದು, ಒಬ್ಬ ಪಾರ್ಟ್ನರ್ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಒಂದು ಕಂಡೀಷನ್ಗೆ ಒಪ್ಪಿಗೆ ಬೇಕು, ಹಾಗೆ ಗುಣಗಳು ಹೇಗಿದ್ದರೆ ಸಾಕು ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫಸ್ಟ್ ಒನ್ನು, ಶಾಶ್ವತವಾಗಿ ನನ್ನ ಜೊತೆಗಿರಬೇಕು, ಮೋಸ ಮಾಡೋಂಗಿಲ್ಲ ಅಂತೇಳಿ ಕಂಡೀಷನ್ ಹಾಕಿದ್ದಾಳೆ. ಎರಡನೇದು, ಮೆಡಿಕಲ್ ಶಾಪ್ ನೋಡಿಕೊಳ್ಳಬೇಕು ಅಂತೇಳಿ ಹೇಳ್ಕೊಂಡಿರೋದು. ಮೂರನೇದು, ಹಾಗಾಗಿ ಸ್ವಲ್ಪ ಓದಿದ್ರೆ ಅಥವಾ SSLC PUC ಮಾಡ್ಕೊಂಡಿದ್ರೆ ಸಾಕು ಅಂತೇಳಿ ತಿಳಿಸಿದ್ದಾಳೆ. ಸೊ ಈ ಒಂದು ನಾಲೆಜ್ ಇತ್ತು ಅಂದರೆ ಮೆಡಿಕಲ್ ಶಾಪನ್ನು ಈಸಿಯಾಗಿ ರನ್ ಮಾಡ್ಬೋದು. ನಾಲ್ಕನೇದು, ವಯಸ್ಸಿನಲ್ಲಿ ಮುದುಕ ಇದ್ರೂ ಸಹಿತ ಓಕೆ, ಒಳ್ಳೆ ಮಾನವೀಯತೆ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಇನ್ನು ಐದನೇದು, ದೆಂಗೋ ವಿಚಾರದಲ್ಲಿ ನೋ ಕಾಂಪ್ರಮೈಸ್, 30 ನಿಮಿಷ ದೆಂಗಲೇಬೇಕು ಅಂತೇಳಿ ಇದಿಷ್ಟು ಈ ಥರದ ಒಂದು ಕಂಡೀಷನು ಮತ್ತು ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಸೊ ನೋಡಿ, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಫೈನಲಿ ಇವರ ಬಳಿ ಇರೋ ಹ್ಯುಂಡೈ ವೆನ್ಯೂ SX+ ಟರ್ಬೋ DCT 9 ಲಕ್ಷದ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಸೊ ಕಾರಿನ ಓರಿಯು ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರು ಸೆಪ್ಟೆಂಬರ್ 2020 ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸ್ ಕಾನ್ಫರೆನ್ಸ್ ಆಗಿರೋದು. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಈಸಿಯಾಗಿ ಕೂತ್ಕೋಬೋದು. ಕಿಲೋಮೀಟರ್ ಡ್ರೈವನು 41,000 ಕಿಲೋಮೀಟರ್ ರನ್ ಆಗಿದೆ. RTO ಚೆನ್ನೈ ಭಾಗದ್ದು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 998 cc. ಇನ್ನು ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.